ಎಸ್ ವೀಕ್ಷಕರೇ, ಈಗ ಕಿಪ್ಪಿ ಕೀರ್ತಿ ಅವ್ರನ್ನ ನಾನು ಇಷ್ಟೊತ್ತು ಮಾತಾಡಿಸ್ದೆ, ಕೃಷ್ಣ ಅವ್ರನ್ನು ಮಾತಾಡಿಸ್ದೆ. ಏನಾಯ್ತು, ಎತ್ತಾಯ್ತು, ಇದೆಲ್ಲ ಎಲ್ಲಿಂದ ಶುರುವಾಯ್ತು, ಇದನ್ನ ಯಾವಾಗ ಕೊನೆ ಮಾಡ್ತೀರಾ ಅಂತ. ಈಗ ಕಿಪ್ಪಿ ಪ್ರಕಾರ ನನಗೆ ಮುತ್ತು ಆಗ್ಲಿ ದಚ್ಚು ಆಗ್ಲಿ ಬೇಡ, ಅವ್ರ ವಿಷಯನೇ ನನಗೆ ಬೇಕಾಗಿಲ್ಲ. ನಾವು ಸ್ಟೇಷನ್ಗೆ ಹೋಗ್ಬಿಟ್ಟು ದಚ್ಚು ಜೊತೆ ಮಾಡಿರುವಂತ ವಿಡಿಯೋಸ್, ಮುತ್ತು ಜೊತೆ ಮಾಡಿರುವಂತ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿದೀನಿ. ಹಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಜೊತೆ ಮಾಡಿರುವಂತ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಅಂತ ಪೊಲೀಸರು ಹೇಳಿದ್ರು, ಅಲ್ಲಿ ಡಿಲೀಟ್ ಮಾಡಿದ್ರು. ಮತ್ತೆ ಹೊರಗಡೆ ಬಂದ್ರೆ ಹಂಗೆ ಮಾಡ್ತಿದ್ದಾರೆ. ನನಗೆ ಇದರಿಂದ ನ್ಯಾಯ ಬೇಕು. ಜೊತೆಗೆ ನನ್ನ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ, ಅದು ಕೂಡ ಹೊರಗೆ ಬರಬಾರ್ದು. ಅದು ಯಾವಾಗ ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಮಾಡ್ಕೊಂಡಿದ್ರೆ ಅದು ಹೊರಗೆ ಬರಬಾರ್ದು ಅಂತ. ನಾನು ಇಷ್ಟೊತ್ತು ಕಿಪ್ಪಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಸಾಕಷ್ಟು ನೊಂದಿದ್ದಾಳೆ ಕಿಪ್ಪಿ. ಅವಳ ಮನಸ್ಥಿತಿ ಹಾಳಾಗಿದೆ. ದಯವಿಟ್ಟು ನಾನು ಮಹಿಳಾ ಆಯೋಗಕ್ಕೆ ನಾನು ರಿಕ್ವೆಸ್ಟ್ ಅನ್ನ ಮಾಡ್ತಿರುವಂತದ್ದು, ನಾಗಲಕ್ಷ್ಮಿ ಚೌಧರಿ ಮ್ಯಾಮ್ ಅವ್ರಿಗೆ ನಾನು ರಿಕ್ವೆಸ್ಟ್ ಅನ್ನ ಮಾಡ್ತಿರುವಂತದ್ದು, ದಯವಿಟ್ಟು ಈ ಹೆಣ್ಮಗಳನ್ನ ನೋಡಿ ಮ್ಯಾಮ್. ಆ ಹುಡುಗಿ ತುಂಬಾ ನೊಂದೋಗಿದ್ದಾಳೆ. ಸಾಕಷ್ಟು ಜನ ತೊಂದರೆಯನ್ನ ಕೊಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ. ಆ ಹುಡುಗಿಗೆ ಕೆಟ್ಟದಾಗಿ ಕಮೆಂಟ್ ಗಳನ್ನ, ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ. ಕೆಟ್ಟದಾಗ ಆ ಹುಡುಗಿ ಬಗ್ಗೆ ಮಾತಾಡ್ತಿದ್ದಾರೆ. ಆ ಹುಡುಗಿ ಜೊತೆ ಇದ್ದಾಗ ಬೆಳೆದಿದ್ದವರು, ಆಯ್ತಾ, ಈ ಹುಡುಗಿ ಅಂತೂ ಬೆಳಿಲಿಲ್ಲ, ಬೆಳೆದಿದ್ದಂತೂ ಅವರು, ಇವಳಿಂದ ಉಪಯೋಗ ಆಗಿದ್ದ ಅವರಿಗೆ. ಬಟ್ ಕೊನೆಗೆ ಈ ಹುಡುಗಿನೇ ಬ್ಲೇಮ್ ಮಾಡ್ತಿದ್ದಾರೆ. ಸಾಕಷ್ಟು ಕಡೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ, ಪೊಲೀಸ್ ಸ್ಟೇಷನ್ ಈಗಾಗಲೇ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಆದ್ರೂ ಕೂಡ ಆ ಇಬ್ರು ಹುಡುಗರು ಬಾಲ ಬಿಸ್ತಿದ್ದಾರೆ. ಸದ್ಯ ನೀವು ಇದ್ರಲ್ಲಿ ಕಿಪ್ಪಿ ಕೀರ್ತಿಗೆ ಒಂದು ನ್ಯಾಯ ಕೊಡಿಸುವಂತೆ ನಾವು ನಿಮ್ಗೆ ಮನವಿಯನ್ನ ಮಾಡ್ತಿದ್ದೀವಿ, ಮಹಿಳಾ ಆಯೋಗಕ್ಕೆ, ಸ್ಪೆಷಲಿ ನಾಗಲಕ್ಷ್ಮಿ ಮ್ಯಾಮ್ ಅವರಿಗೆ. ದಯವಿಟ್ಟು ಈ ಒಂದು ಘಟನೆಯನ್ನ ನೀವು ಗಂಭೀರವಾಗಿ ತೆಗೆದುಕೊಂಡು ಆ ಹುಡುಗಿಗೆ ಒಂದು ನ್ಯಾಯವನ್ನ ಕೊಡಿಸಿ. ಅದು ಅವರ ತಾಯಿ ಸಿಂಗಲ್ ಪೇರೆಂಟು. ಆ ಹುಡುಗಿ ಕೂಡ ಒಂದು ವಿಶೇಷವಾದ ಒಂದು ಟ್ಯಾಲೆಂಟ್ ಇರುವಂತ ಹುಡುಗಿ. ಸೊ ಅವಳಿಗೂ ಕೂಡ ಸಾಕಷ್ಟು ಕಷ್ಟಗಳಿದೆ. ಸಾಕಷ್ಟು ಕಷ್ಟಗಳಿಂದ ಏನೋ ಒಂದ್ 2-3 ಮಾತುಗಳನ್ನ ಆಡಿ, ಆ ಮಾತುಗಳು ವೈರಲ್ ಆಗಿ ಈ ಮಟ್ಟಕ್ಕೆ ಕಿಪ್ಪಿ ಕೀರ್ತಿ ಬೆಳೆದಿದ್ದಾಳೆ. ಒಂದು 200K ಫಾಲೋವರ್ಸ್ಗಳನ್ನ, 2 ಲಕ್ಷ ಜನ ಫಾಲೋವರ್ಸ್ಗಳನ್ನ ಹೊಂದಿದ್ದಾಳೆ. ಸೊ ಈಗ ಕಿಪ್ಪಿ ಕೀರ್ತಿಯ ಮನಸ್ಥಿತಿ ಹಾಳಾದ್ರೆ, ಅಥವಾ ನಾನೇನೋ ಹಂಗ್ ಮಾಡ್ಕೋತೀನಿ ಹಿಂಗ್ ಮಾಡ್ಕೋತೀನಿ ಅಂತ ಕಿಪ್ಪಿ ಕೀರ್ತಿ ಹೇಳ್ತಿದ್ದಾಳೆ. ಸೊ ಆ ರೀತಿಯಾಗಿ ಯಾವುದೂ ಆಗದೆ ಅವಳು ಒಂದು ಖುಷಿಯಾದೊಂದು ಜೀವನ ನಡೆಸಲಿ, ಇದನ್ನೆಲ್ಲ ಇಲ್ಲಿಗೆ ಮುಗಿಸಿ ಒಂದು ಹೊಸ ಜೀವನವನ್ನ ಶುರು ಮಾಡ್ಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ಸೊ ಜನರು ಕೂಡ ಅವಳಿಗೆ ಅದೇ ರೀತಿಯಾಗಿ ಸಪೋರ್ಟ್ ಅನ್ನ ಮಾಡಿ, ಈಗಾಗಲೇ ಕಿಪ್ಪಿಗೆ ನೀವು ತುಂಬಾ ಸಪೋರ್ಟ್ ಅನ್ನ ಕೊಡ್ತಿದ್ದೀರಾ, ಅದು ಹಾಗೆ ಮುಂದುವರಿಸಿ. ಹಾಗೆ ನಾನು ದಚ್ಚು ಮುತ್ತುಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಪ್ಪ, ನಿಮ್ಗಳಿಗೆ ನೀವು ದೊಡ್ಡೋರು, ನಿಮ್ಗೆ ಹೇಳ್ತಿರೋದು, ದಯವಿಟ್ಟು ಆ ಹುಡುಗಿ ಸವಾಸಕ್ಕೆ ಇನ್ನು ಮುಂದೆ ಬರಬೇಡಿ. ನಿಮ್ಮ ಪಾಡಿಗೆ ನೀವು ರೀಲ್ಸ್ ಮಾಡಿ, ವಿಡಿಯೋಸ್ಗಳನ್ನ ಮಾಡಿ, ನೀವು ಎಲ್ಲಾದ್ರೂ ಯಾರ ಜೊತೆ ಆದ್ರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ವೈರಲ್ ಆಗಿ ಮತ್ತೊಂದು ಮಗದೊಂದು ಮಾಡ್ಕೊಳ್ಳಿ. ಆದ್ರೆ ಕಿಪ್ಪಿ ವಿಷಯಕ್ಕೆ ಇನ್ನೊಂದ್ಸತಿ ಬರಬೇಡಿ. ಆ ಹುಡುಗಿ ಪಾಡಿಗೆ ಬಿಟ್ಬಿಡಿ. ನಿಮ್ಮ ವಿಷಯಕ್ಕೆ ಬಂದಾಗ ಮಾತ್ರ ನೀವು ಬೇಕಾದ್ರೆ ಮಾತಾಡ್ಬೋದು, ಬಟ್ ಆ ಹುಡುಗಿ ನಿಮ್ಮ ವಿಷಯಕ್ಕೆ ಬರ್ತಿಲ್ಲ ಅಂದ್ರೂ ನೀವೇ ಕಾಲ್ ಕೆರ್ಕೊಂಡು ವಿಡಿಯೋಸ್ಗಳನ್ನ ಮಾಡ್ಕೊಂಡು ಲೈಕ್ಸು, ವ್ಯೂಸು, ಫಾಲೋವರ್ಸ್ಗೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಎಷ್ಟು ಸರಿ? ಈಗಾಗಲೇ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಥೂ ಛೀ ಅಂತ ಉಗಿತಾವ್ರೆ. ನಿಮ್ಗೆ ಅಂದ್ರೂ ಬುದ್ಧಿ ಬಂದಿಲ್ಲ. ಹಾಗೆಲ್ಲ ಅವ್ರು ಉಗಿತಿದ್ರು ನಿಮಗೆ ಬುದ್ಧಿ ಬಂದಿಲ್ಲ. ನಿಮಗೆ ಜಸ್ಟ್ ಫಾಲೋವರ್ಸ್ ಬೇಕು. ಏನು ಮಾಡ್ತೀರಾ ಆ ಫಾಲೋವರ್ಸ್ಗಳನ್ನ ಇಟ್ಕೊಂಡು? ಏನು ಒಂದು ಮನೆ ತಗೋತೀರಾ, ಒಂದು ಏನಾದ್ರು ಆಸ್ತಿ ತಗೋತೀರಾ, ಒಂದು ಕಾರ್ ತಗೋತೀರಾ, ಏನು ತಗೋತೀರಾ? ಏನು ಬರುತ್ತೆ ನಿಮಗೆ? ವ್ಯೂಸ್ ಹೋಗ್ಬೋದು, 1 ಮಿಲಿಯನ್ ನೋಡ್ಬಿಟ್ರು, 200K ನೋಡ್ಬಿಟ್ರು, 300K ನೋಡ್ಬಿಟ್ರು, ನೋಡ್ತಾರೆ ಅಷ್ಟೇ. ನೋಡಿ ಜನ ಉಗಿದು ಮಾತಾಡ್ಕೋತಾರೆ. ಎಲ್ಲ ಜೊತೆಗಿರೋರ್ಗೆ ಹೇಳ್ತಾರೆ, ಇವ್ರಿಗೆ ಏನ್ ಬಂದೈತಿ, ಇವ್ಗೆ ಹಿಂಗ್ ಆಡ್ತಾವಲ್ಲ, ಇವಕ್ಕೆ ಕೇಳೋರ್ ಯಾರು ಇಲ್ವಂತ ಬೈಕತ್ತಾರೆ ಹೊರ್ತು, ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡ್ತವನೆ, ಕಿಪ್ಪಿ ಕೀರ್ತಿ ಬಗ್ಗೆ ಏನೋ ದೊಡ್ಡ ಗನಂದಾರಿಯಾಗಿ ಏನೋ ಹೇಳ್ತಾವ್ರೆ, ಏನೋ ರಿವೀಲ್ ಮಾಡ್ತವನೆ ಅಂತ ನೋಡಲ್ಲ. ಉಗಿತಾರೆ ಜನ. ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿರಿದ್ರೆ ಹಿಂಗೆ ಮಾತಾಡ್ತಿದ್ರ, ಹಿಂಗೆ ಹೇಳ್ತಿದ್ರ ಅಂತ. ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದೆ ಹೊಸದಾಗಿ ಬದುಕಿ, ಹೊಸದಾಗಿ ಜೀವನವನ್ನ ಮಾಡಿ, ಸೋಷಿಯಲ್ ಮೀಡಿಯಾವನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಕೃಷ್ಣ ಅವರೇ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಕಿಪ್ಪಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.